ಮಧ್ಯಾಹ್ನದ ಶುಭೋದಯಗಳು. ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಿಷಯದಲ್ಲಿ 9ನೇ ತರಗತಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎಂಬ ಘಟಕದಿಂದ ಒಂದು ಪ್ರಯೋಗವನ್ನು ಆರಿಸಿಕೊಂಡಿದ್ದೇವೆ. ತಂಡದ ಹೆಸರು ಸಿ.ವಿ. ರಾಮನ್, ತಂಡದ ನಾಯಕಿ ನಶ್ರಾ, ತಂಡದ ಇತರ ಸದಸ್ಯರುಗಳೆಂದರೆ ಪ್ರಯೋಗದ ಹೆಸರು ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ ಎಂದು ತೋರಿಸುವ ಪ್ರಯೋಗ. ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು: 2 ಬೀಕರ್, ನೀಲಿ ಅಥವಾ ಕೆಂಪು ಬಣ್ಣದ ಶಾಯಿ, ಜೇನುತುಪ್ಪ ಮತ್ತು ನೀರು ತುಂಬಿರುವ 2 ಬೀಕರ್ಗಳನ್ನು ತೆಗೆದುಕೊಳ್ಳಬೇಕು. ಈಗ ನೀಲಿ ಬಣ್ಣದ ಶಾಯಿಯನ್ನು ಒಂದು ಹನಿಯನ್ನು ನಿಧಾನವಾಗಿ ಎಚ್ಚರಿಕೆಯಿಂದ ಮೊದಲ ಬೀಕರಿನ ಒಳ ಹಂಚಿಕೆಯ ಮೂಲಕ ಹಾಕಬೇಕು. ಎಲ್ಲ ಹಾಕ್ಬಿಡಿ. ಎರಡನೇ ಬೀಕರಿಗೆ ಅದೇ ರೀತಿ ಜೇನಿನ ಹನಿಯನ್ನು ಹಾಕಬೇಕು. ಅವುಗಳು ಅಲುಗಾಡದ ಹಾಗೆ ಒಂದು ಮೂಲೆಯಲ್ಲಿಡಬೇಕು. ಈಗ ನಿಮ್ಮ ಮಿಶ್ರಣೆಯನ್ನು ದಾಖಲಿಸಬೇಕು. ಶಾಹಿಯ ಹನಿ ಹಾಕಿದ ತಕ್ಷಣ ನೀವೇ ಏನನ್ನು ಗಮನಿಸುವಿರಿ? ಶಾಹಿಯ ಹನಿ ಹಾಕಿದ ತಕ್ಷಣ ಶಾಹಿಯು ನೀರಿನೊಂದಿಗೆ ಬೇಗ ವಿಲೀನವಾಗುತ್ತದೆ ಎಂದು ಗಮನಿಸಿದ್ದೇವೆ. ಜೇನಿನ ಹನಿ ಹಾಕಿದ ತಕ್ಷಣ ನೀವೇನನ್ನು ಗಮನಿಸಿದ್ದೀರಿ? ಜೇನಿನ ಹನಿಯನ್ನು ನೀರಿನೊಳಗಡೆ ಹಾಕಿದಾಗ ಜೇನಿನ ಹನಿಯು ನೀರಿನೊಳಗಡೆ ಬೇಗ ವಿಲೀನವಾಗುವುದಿಲ್ಲ ಎಂದು ಗಮನಿಸಿದ್ದೇವೆ. ಪ್ರಯೋಗದ ಫಲಿತಾಂಶ: ಶಾಹಿಯ ಬಣ್ಣವು ನೀರಿನಲ್ಲಿ ಸಮರೂಪವಾಗಿ ನಿರಂತರವಾಗಿ ಚಲನೆಯಲ್ಲಿರುತ್ತದೆ ಎಂದು ಕಂಡುಬರುತ್ತದೆ. ಧನ್ಯವಾದಗಳು.